ಇಲ್ಲಿ ಯಾರು ಪಾಪ ಸುಮ್ಮನೆ ಕಲ್ಲೂರು ಸುಭಾಷ್ ಸಾಬ್ರಿಗೆ ಅಂಜಿಸ್ಬೇಕಂತಾರೆ ನೀವು ಶರೀರ ಒಂದ್ ಹೇಳಿಂದ ನೀವು ಮಾಡಿದ ಹಿಂಗ ಅದಪ್ಪ ನೀವು 10 ವರ್ಷದಿಂದ ಹಿಂಗ್ ಮಾಡ್ಕೋತ ಹೊಂಟಿರಿ ನನಗೆ ಮತ್ತ ಅದು ಯಾಕೆ ಬಾಜು ಹಾಕ್ತೀರಿ ನನಗೆ ಅದೇ ವಾಸನೆ ಬರ್ತದ ಅಂತ ಹೇಳ್ಯಾರ. ಅದು ಮಾತಿಗೆ ಎಲ್ಲಕ್ಕೆ ಹೆಚ್ಚಿಗೆ ಇಲ್ಲಿಗಲ್ ಆಗಿರದ ಇಲ್ಲಿ ಯಾರು ಪಾಪ ಸುಮ್ಮನೆ ಕಲ್ಲೂರು ಸುಭಾಷ್ ಸಾಬ್ರಿಗೆ ಅಂಜಿಸ್ಬೇಕಂತಾರೆ ನೀವು ಅಗ್ನಿಲ್ ಹೇಳ್ದವ ಅವ್ರ ಮನೆ ಅದ ಅಂಬದು. ಅರೆ ಬರ್ರಿ ಬೇರೆ ಚರ್ಚೆಗ ಅಲ್ಲೇ ಕುಂಡ್ರ ಮುಮ್ರಾದ್ ಹೌಸಿಂಗ್ ಸೊಸೈಟಿದಾಗ. ಅದಕ್ಕ ಶಾಸಕರೇ ಸ್ವಲ್ಪ ನಿಮ್ದು ಟೆನ್ಷನ್ ಕಮ್ಮಿ ಆಗಿದ್ಮ್ಯಾಕ ಯಾವಾಗ ಟೈಮ್ ಕೊಡ್ತೀರಿ ಹೇಳ್ರಿ. ಸ್ವಲ್ಪ ನೀವು ಮನ್ ಮೀಟಿಂಗ್ದಾಗ ಮಾತಾಡ್ಲತ್ತಾರ ಸ್ವಲ್ಪ ಯಾಕೋ ಟೆನ್ಷನ್ ಕಾಡ್ಲಿತ್ತ. ನಾ ನಿಮ್ದು ಇದ್ರ ಮುಖಾಂತರ ನೋಡ್ದ ಡಾಕ್ಟರ್ ಸಿದ್ದು ಪಾಟೀಲ್ ರವರೇ ಫಸ್ಟ್ ಮೌನೇಶ್ವರ್ ಸ್ಕೂಲ್ ಪ್ರಾಪರ್ಟಿ ಜಾಗ ಯಾರ್ದು, ಆ ಪ್ರಾಪರ್ಟಿ ಯಾರು ಬಂದು ತಗೊಂಡಿರಿ, ಅದ್ರ ಪ್ರಿವಿಯಸ್ ಅಂದ್ರೆ ಹಿಂದಿನ ಮಾಲೀಕರು ಯಾರು ಬಂದು ತಾವು ಸೇಲ್ ಡೀಡ್ ಮಾಡ್ಕೊಂಡಿರಿ ಫಸ್ಟ್ ಅದು ಬಹಿರಂಗಪಡಿಸ್ರಿ. ಇಲ್ಲೆಷ್ಟು ನೀವು ನಾಗೇಶ್ವರಿ ಲಾಜ್ ಯಾರು ಬಂದು ತಗೊಂಡ್ರಿ, ಅದು ಎಷ್ಟು ಪ್ಲಾಟ್ ಸೈಜ್ ಇದೆ, ಅದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಅದು ಕಮರ್ಷಿಯಲ್ ಯೂಸ್ ಕೈಂಡ್ ಮಾಡಿರೋದು ಲೇಔಟ್, ಅದು ಓನ್ಲಿ ರೆಸಿಡೆನ್ಸಿಯಲ್ ಪರ್ಪಸ್ ಅದು ಲೇಔಟ್ ಮಾಡಿರೋದು ಹುಮನಾಬಾದ್ ಹೌಸಿಂಗ್ ಸೊಸೈಟಿ. ಮತ್ ಶಾಸಕರು ಹ್ಯಾಂಗ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿದ್ರು, ಹ್ಯಾಂಗ್ ಲಾಸ್ ಮಾಡಿದ್ರು ನನಗೇನು ಖುನಾಗಿಲ್ಲ. ಅದು ಅವ್ರು ಬಹಿರಂಗ ಪಡಿಸ್ಲಿ. ಮತ್ತ ನಾ ಹೆಚ್ಚಿಗೆ ಮಾತಾಡೋದು ರೂಪಾಯಿ ಅನಿಸ್ತಲ್ಲ. ಶಾಸಕರು ಯಾವಾಗ ಬರ್ತಾರ ಮುಕ್ತ ಆಹ್ವಾನ ಇಬ್ಬರು ಕಲ್ತು ಜಿಲ್ಲಾಧಿಕಾರಿ ಒಬ್ರು ಹೋಗಮ್ಮಿ, ಟೌನ್ ಪ್ಲಾನಿಂಗ್ ಕರ್ಸಮ್ಮಿ, PWD PRE ಎಲ್ಲರಿಗೆ ಕರೆಸಿ ಇಬ್ಬರದು ಸೈಮಲ್ಟೇನಿಯಸ್ಲಿ ನಂದು 1 ಫೀಟ್ ಬಂದು ಲೆಕ್ಕ, ಅವ್ರದ್ದು 20 ಫೀಟ್ ಹೊಡೆಯಲ್ರೆ. ಅವ್ರ ಬಳಿ ನಿಜವಾಗಿ ತಾಕತ್ತಿತ್ತು ಶಾಸಕರ ಬಂದಂತರ ರೆಡಿ ಆಗಿ ಬಾ ಅಂತ ಹೇಳ್ರಿ. ನಾ ಅಂತೂ ರೆಡಿ. ನಾ 10,000 ಬಂದಿ ಅದು ಬೇಕಾದ್ರೆ ವಿಲಿನೆಸ್ ಕೊಡ್ತೀನಿ. ನಾನು 1 ಫೀಟ್ ಬಂದು 1 ಫೀಟ್ ಹೋಗಲ್ಲ, ಪೂರ ಲಾಸ್ ಬಂದು ಪೂರ ಲಾಸ್ ಹೋಗ ರೆಡಿ. ಅವ್ರು ರೆಡಿ ಆಗಂತ ಕೇಳ್ರಿ. ಸುಮ್ಮನೆ ನಿನ್ನ ಮೊನ್ನೆ ಏನ್ ಮಾಡಿದ್ರು ಅವ್ರು KDPದಾಗ ಅವೆಲ್ಲ ಹೊರಗೆ ಬರ್ತಾವ ಅಂತೇಳಿ ಯಾಕಂದ್ರೆ ದಾರಿ ತಪ್ಸೋದು. ಶಾಸಕರಾದವ್ರು KDP ಹ್ಯಾಂಗ್ ನಡೆಸ್ಬೇಕಂತ ತಿಳ್ಕೋಬೇಕ್ರಿ. ಡಾಕ್ಯುಮೆಂಟ್ಸ್ ಇಟ್ಕೊಂಡು ಹೋಗ್ಬೇಕು. ಚೀಫ್ ಆಫೀಸರ್ ಕರೆ ಹೇಳಬೇಕು, ಇದೇನ್ ಚೀಫ್ ಆಫೀಸರ್ ಸುಮ್ಮನೆ ಕೇಳೋದು ಆಯ್ತಾ. KDP ರಿಕಾರ್ಡ್ ಅಂದ್ರೆ ಅದು ಇಂಪ್ಲಿಮೆಂಟ್ ಆಯ್ತದ. ಬರ್ರಿ ಇವತ್ತು ಅವ್ರಿಗೆ ಮುಕ್ತ ಮಾಡ್ಬಿಡ್ಲೈತೆ ಶಾಸಕರಿಗೆ. ನಾ ಏನ್ ಹೇಳತ್ತಿದ್ರೆ ಇವೆಲ್ಲ ಬಿಡ್ರಿ, ಗರೀಬರಿಗೆ ಅಂಜಿಸಿ ಎಲ್ಲರ ಅಗ್ನಿ ಲೇಔಟ್ ಕಾಡಾಕ್ದ ಅದು ಬೇಡ. ಬರೀ ನಿಮ್ದು ನಮ್ದು ವಿಧಾನ ಪರಿಷತ್ ಸದಸ್ಯರದ್ದು ಹಾಕಿ ಅದ್ರ ಬಾದ್ ಗರೀಬರ ಬಳಿ ಹೋಗಮಿ ಹೇಳಿರಿ. ಒಳ್ಳೆ ಚುನಾವಣೆ ಸಮಯದಾಗ ಹೇಳಿರಿ ಒಂದ್ ಒಳ್ಳೆ ಶುಗರ್ ಫ್ಯಾಕ್ಟರಿ ರೈತರಿಗೆ ಕೊಡ್ತೀನಿ ಅಂತ ಹೇಳಿರಿ, ಅದು ಮಾಡ್ರಿ ಸ್ವಾಗತ ಅದ. ಒಂದ್ ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೀನಿ ಅಂತ ಹೇಳಿರಿ, ಅದಕ್ಕೆ ಸ್ವಾಗತ ಅದ. ಮತ್ತ ಇವತ್ತು ನನಗೆ ನಾಚಿಕೆ ಬರ್ತದ ಡೆವಲಪ್ಮೆಂಟ್ ಮಾಡಿದ ಶಾಸಕರು ಹೇಳ್ತಾರ. ನಾನು ಶಾಸಕರು ಮುಂದೆ ತಂದು ಒಂದೇ ರೋಡಿಗೆ ಓಡಾಡ್ತೇವೆ. ಅದು ನೋಡ್ರ ಪರಿಸ್ಥಿತಿ ಅವ್ರ ಶಾಸಕರು ಮನೆಗೆ ಹೋಗಲ್ ಹಾದಿ ತೆಗ್ಗು ಹೋಲ ಬರಲ್ದು ಬರಲ್ದು. ಮಳೆಗಾಲ ಮಳೆ ಫುಲ್ ಆದ್ರೆ ಖುನಾಗಲ್ಲ ಯಾಕಡೆ ಹೋಗ್ಬೇಕಂತೆ. ಅವ್ರು ಮರ್ಯಾದಿಂದ ನೋಡೇ ಸುಧಾರಿಸೋದಾಗದು. ಇವ್ರು ತಾಲೂಕಲ್ಲಿ ಸುಧಾರಿಸ್ತಾರೆ ಶಾಸಕರು. ಇನ್ನ ಬಹಳ ವಿಷಯವ ಅವ್ರಿಗೆ ನಾ ಮುಕ್ತವಾನದ. ನಾ ಕೇಳಿದ್ರಿ ಅವ್ರು ಕೊಡ್ಬೇಕ, ಅವ್ರು ಕೇಳಿದ್ರಿ ನಾ ಕೊಡ್ಬೇಕು. ರೆಡಿ ಬೇರೆ ಯಾರು ಬೇಡ, ರೆಡಿ ಇದ್ರ ಹೇಳಂತ ಹೇಳ್ರಿ. ಇದ್ರ ಬಾದ್ ಒಂದ್ ವೇಳೆ ಮತ್ತವ್ರು ನಿರ್ಬಂಧೇಶ್ವರ ಲಾಸ್ ತೆಗಿತಾರಂದ್ರೆ ಅವ್ರದ್ದು ನಂದು ಒಮ್ಮೆ ಮೆಜರ್ಮೆಂಟ್ ಆಗ್ಬೇಕು, ಕೆಡಾಕ್ಬೇಕು. ಹಂಗೇನ್ರ ಮುಂದೆ ಅವ್ರದ್ದು ತಾಕತ್ತಿದ್ರೆ ಮಾತಾಡಂತ ಹೇಳ್ರಿ. ಸುಮ್ಮನಿದು ಎಲ್ಲರ ಗಾಳಿ ಮಾತಿಗೆ ಅಂಜ ವೀರಣ್ಣ ಪಾಟೀಲ್ ಇಲ್ಲ. ಆ ಶಾಸಕರಿಗೆ ಹೇಳಿ ಗಾಡಿಯಲ್ಲಿ ಗುಂಡಾರ್ಸಿ ಬಿಡು ಅಂತ ಹೇಳ್ರಿ. ಹಿಂಗೆ ಸುಳ್ಳು ಹೇಳಿನೇ ಶಾಸಕರಾದವರು. ಈಗ ನೋಡತ್ತಾರ ಅವ್ರ ಪರಿಸ್ಥಿತಿನ ಬಹಳ ಪಿಚ್ಚ ಹೇಳ್ಬೇಕಾಗಿದೆ. ಇನ್ನ ಬಿಜೆಪಿ ಪಕ್ಷ ಸಿದ್ಧಾಂತೇನು ಇವ್ರ ಸಿದ್ಧಾಂತೇನು ಇನ್ನ ಸಮಯ ಬಂದಾಗ ನಾನು ಬಹಳ ಹೇಳ್ಬೇಕಾಗ್ಯದ. ಇನ್ನ ಇಂಡಸ್ಟ್ರಿ ವಿಷಯದ ಬಹಳ ಹೇಳ್ಬೇಕಾಗ್ಯದ. ಇನ್ನ ಗ್ರಾಮ ಪಂಚಾಯತ್ ಏನೇನ್ ನಡೆದ ಇನ್ನ ಬಹಳ ಸುದೀರ್ಘದ. ಇನ್ನ ಪಾಪ ಅವ್ರು 13-14 ತಿಂಗಳು ಆಗ್ಯದ. ಪೈಲ ಫಸ್ಟ್ ಇದು ವೀರಭದ್ರೇಶ್ವರ ಲಾಜ್ ಆಶೀರ್ವಾದ್ ಲಾಜ್ ಅವ್ರೇನ್ ಹೇಳ್ತಾರ, ಅದ್ರ ಜೊತೆಲಿ ನಾಗೇಶ್ವರಿ ಲಾಜು, ಅದ್ರ ಜೊತೆಲಿ ಮೌನೇಶ್ವರ್ ಪ್ರೈಮರಿ ಅಂಡ್ ಹೈಸ್ಕೂಲ್ ಅದು ಡಾಕ್ಯುಮೆಂಟ್ಸ್. ಈಗ ಅವ್ರದ್ದೇ ಒಡೆತನದ ಒಂದು ನಾ ಇನ್ನ ಡಾಕ್ಯುಮೆಂಟ್ಸ್ ಮೊನ್ನೆ ಜಿಲ್ಲಾಧಿಕಾರಿಗಳು ಮನೆ ಕಡೆಕ್ಬೇಕಂತ ಆರ್ಡರ್ ಮಾಡಿ 20 ವರ್ಷ ಆಯ್ತು. ಅದು ಎಲ್ಲೋ ಮುಚ್ಚಿಕೆರಂತ. ಅದು ನನಗೆ ಆರ್ಡರ್ ಸಿಗ್ತಾ ಇಲ್ಲ. ಅದು ಸಿಕ್ಕಿದ್ಮೇಲೆ ಬಹಿರಂಗ ಪಡಿಸ್ಬೇಕಂತ ಅದು ಹೇಳ್ತಾ ಇಲ್ಲ. ಅದು ಜಿಲ್ಲಾಧಿಕಾರಿ ಆರ್ಡರ್ ನಾ ತೋರಿಸಿದ ಮೇಲೆ ಬಹಿರಂಗ ಪಡಿಸ್ತೀನಿ.
ಇವು ಮೂರಂತೂ ಚಾಲೆಂಜ್. ಮತ್ತೆ ಬೇರೆ ಬೇರೆ ಅವರು ಹೇಳದಲ್ಲ, ಯಾವಾಗ ಬಿ ಮುಕ್ತ ಅವ ಶಾಸಕರಿಗೆ ಡೆವಲಪ್ಮೆಂಟ್ ವಿಷಯದಾಗ ನನಗೊಂದು ಎಕ್ಸೈಟ್ಮೆಂಟ್ ಎಲ್ಲ ನಾವು, ಯಾಕಂದ್ರೆ ಆ ಕೆಲಸ ನಾ ಮಾಡಿಲ್ಲ. ನಂದು ಸರ್ಕಾರಿ ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಯಾರ್ರಿ ಶಾಲೆ ಯಾವ್ದು ಶಾಲೆ ಏನಿದೆ ಸರ್ಕಾರಿ ಜಾಗದಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ತಮ್ಮ ಹತ್ರ ಏನಾದ್ರು ಪುರಾವೆ ಅದಾವ? ನೋಡ್ರಿ, ಚೌಡಿ ಅಂದ್ರೆ ಅದು ಗೌರ್ಮೆಂಟ್ ಲ್ಯಾಂಡ್. ನ್ಯಾಯಾಲಯದ ಶಾಸಕರಿಲ್ಲ ಅಂದ್ರೆ ಎಲ್ಲಿಂದ ಬಂತು ತೋರಿಸ್ರಿ. ಈಗ ನಮ್ಮ ಉತ್ತರ ಪ್ರಾಪರ್ಟಿ ನಮ್ ತಂದೆ ಬಂತು, ತಂದೆ ಪ್ರಾಪರ್ಟಿ ನನ್ನ ಮಗನಿಗೆ ಬಂತು, ಅದು ಬೇಕಲ್ಲ, ಅದು ಲಿಂಕ್ ಡಾಕ್ಯುಮೆಂಟ್ಸ್ ಬೇಕಲ್ರಿ, ತೋರಿಸಲಿ. ಆರೋಪ ಪ್ರತ್ಯಾರೋಪನೆ ನಡೀತಾ ಇದಾವ ಸರ್. ದೂರ ಯಾಕೆ ಸಲ್ಲಿಸ್ತಾ ಇಲ್ಲ? ದೂರ ಸಲ್ಲಿಸ್ತಾ ಅದು ಶಾಸಕರಿಗೆ ಕೇಳಬೇಕು. ನಾವೇ ಯಾಕೆ ದೂರ ಕೊಟ್ಟಿಲ್ಲ? ಅವ್ರು ದೂರ ಕೊಟ್ಟಿದ್ಮೇಲೆ ಚಾಲೆಂಜ್ ಮಾಡುತ್ತಿದ್ದ ನಾವು ದೂರಿಗೆ. ನ್ಯಾಯ ಹೇಳುತ್ತಿದ್ದ ಶಾಸಕರಿಗೆ 6 ತಿಂಗಳಿಗೆ ಹೇಳಿದ ನನ್ ಕನ್ಸ್ಟ್ರಕ್ಷನ್ ಪರ್ಮಿಷನ್, ನನ್ ಶೈಲಿ, ಅವ್ರ ಕನ್ಸ್ಟ್ರಕ್ಷನ್ ಹಾಜರು ಪಡಿಸಿ ಅಂತ ಹೇಳಿದಾರೆ. ಅವಾಗ ಕೊಟ್ಟಿದ್ದು ಬರ್ತಾ ಇಲ್ಲ. ಆ ಕಡೆ ಈ ಕಡೆ ಸುಭಾಷ್ ಕಲರ್ ಅವ್ರಿಗೆ ಯಾಕೆ ನಡ ಬರ್ತಾರ? ಯಾರು? ವೀರಣ್ಣ ಪಾಟೀಲ್ ಅವರು. ಸುಭಾಷ್ ಅದೇನದ ಅವ್ರು ಸುಮ್ಮನೆ ಅವ್ರ ಹೆಸರು ಯಾಕೆ ತರ್ತಾರ ನೋಡ್ಬೋದು. ಅವ್ರಿಗೆ ವಿದ್ವಾನರ ಕಮಿಟಿ ಚೇರ್ಮನ್ ಮಾಡಂತ ಹೇಳೋದನ್ನು ಅವ್ರಿಗೆ ನಾವು ಸುಭಾಷ್ ಕಲ್ಲೂರ್ ನಡ್ಬೇಕು ತರ್ತಾ ಇಲ್ಲ. ನೋಡ್ರಿ, ಅವತ್ತ ಪ್ರೆಸ್ ಕಾನ್ಫರೆನ್ಸ್ ಕಲ್ಲೂರ್ ಸಾಬರು, ಪದ್ಮಾಕರ್ ಪಾಟೀಲ್ ಸಾಬರು, ಸೋಮನಾಥ್ ಪಾಟೀಲ್ ಸಾಬರು ಇದ್ರು. ನಂತ ಅವ್ರ ಅಧ್ಯಕ್ಷತೆ ಕಮಿಟಿ ಮಾಡ್ರಿ ಅಂತ ಹೇಳದ. ಹಂಗಾರೆ ಸರ್ ಅಗ್ಲಿ ಇದ್ರಾಗ CL ಅಂತ ಗಾರ್ಡನ್ ಇಲ್ಲದ ಸರ್ ಜಾಗ. ನಿಮ್ಗೊಂದು ಮಾತು ಹೇಳತ್ತಿದ, ನೀವೇನು ಕೇಳತ್ತೀರಿ, ಪೂರಾ ಬೀದರ್ ಜಿಲ್ಲಾ ಅರ್ಧ ಖಾಲಿ ಐತದ. ಶಾಸಕರಿಗೆ ಗೊತ್ತಿಲ್ಲ, ಇದು ಈಗಿಂದಲ್ಲ. ಮೊದಲ ಯಾರು ತಪ್ಪಡ್ರೆ ಅವ್ರು ಎಣಿಸ್ಲಕ್ ಹೋಗಲ್ಲ. ಅದೇ ಸರ್ ಜಾಗ ಅದು ಅವ್ರಿಗೆ ಮುನ್ಸಿಪಾಲಿಟಿ ಶಾಸಕರು ಅವ್ರ ಪುರಸಭೆ ಮುಖ್ಯಾಧಿಕಾರಿ ಕೇಳಬೇಕು. ನೋಡ್ರಿ, ಅದು ನಾನ್ ಶಾಸಕರಿದ್ದೀನೇನು, ಮತ್ತೆ ಅವ್ರಿಗೆ ಅಧಿಕಾರ ಅಲ್ಲಿ KDP ಕೇಳಬೇಕಾದ್ರೆ ಮತ್ತೆ ವಿತ್ ರೆಕಾರ್ಡ್ ಇದ್ದ ಬರಬೇಕಲ್ಲ ಅವರು. ಈಗ ಅಧಿಕಾರಿ ಯಾರಿಗಿದೆ ಕೇಳೋದು? ಅಧಿಕಾರಿಗಳು ಕೇಳೋದು, ಅಧಿಕಾರಿ ಯಾರಿಗಿದ್ದಾರೆ? ಶಾಸಕರಿಗೆ ಕೇಳಬೇಕು ಅವರು. ನಾ ಇನ್ನ ಬಹಳ ಹೇಳಬೇಕು. ಅವ್ರು ಬಂದ ನಂತರ ಒಂದು ತಲೆಗೆ ಇಟ್ಕೋರಿ, ಕಲ್ಲೂರ್ ಸಾಬರು, ಪದ್ಮಾಕರ್ ಪಾಟೀಲ್ ಸಾಬರು, ಸೋಮನಾಥ್ ಪಾಟೀಲ್ ಸಾಬರು ಇದ್ರು. ನಂತ ಅವ್ರ ಅಧ್ಯಕ್ಷತೆ ಕಮಿಟಿ ಮಾಡ್ರಿ ಅಂತ ಹೇಳದ. ಹಂಗಾರೆ ಸರ್ ಅಗ್ಲಿ ಇದ್ರಾಗ CL ಅಂತ ಗಾರ್ಡನ್ ಇಲ್ಲದ ಸರ್ ಜಾಗ. ನಿಮ್ಗೊಂದು ಮಾತು ಹೇಳತ್ತಿದ, ನೀವೇನು ಕೇಳತ್ತೀರಿ, ಪೂರಾ ಬೀದರ್ ಜಿಲ್ಲಾ ಅರ್ಧ ಖಾಲಿ ಐತದ. ಶಾಸಕರಿಗೆ ಗೊತ್ತಿಲ್ಲ, ಇದು ಈಗಿಂದಲ್ಲ. ಮೊದಲ ಯಾರು ತಪ್ಪಡ್ರೆ ಅವ್ರು ಎಣಿಸ್ಲಕ್ ಹೋಗಲ್ಲ. ಅದೇ ಸರ್ ಜಾಗ ಅದು ಅವ್ರಿಗೆ ಮುನ್ಸಿಪಾಲಿಟಿ ಶಾಸಕರು ಅವ್ರ ಪುರಸಭೆ ಮುಖ್ಯಾಧಿಕಾರಿ ಕೇಳಬೇಕು. ನೋಡ್ರಿ, ಅದು ನಾನ್ ಶಾಸಕರಿದ್ದೀನೇನು, ಮತ್ತೆ ಅವ್ರಿಗೆ ಅಧಿಕಾರ ಅಲ್ಲಿ KDP ಕೇಳಬೇಕಾದ್ರೆ ಮತ್ತೆ ವಿತ್ ರೆಕಾರ್ಡ್ ಇದ್ದ ಬರಬೇಕಲ್ಲ ಅವರು. ಈಗ ಅಧಿಕಾರಿ ಯಾರಿಗಿದೆ ಕೇಳೋದು? ಅಧಿಕಾರಿಗಳು ಕೇಳೋದು, ಅಧಿಕಾರಿ ಯಾರಿಗಿದ್ದಾರೆ? ಶಾಸಕರಿಗೆ ಕೇಳಬೇಕು ಅವರು. ನಾ ಇನ್ನ ಬಹಳ ಹೇಳಬೇಕು. ಅವ್ರು ಬಂದ ನಂತರ ಒಂದು ತಲೆಗೆ ಇಟ್ಕೋರಿ, ಅವ್ರು ಯಾವ ವಿಷಯದಾಗ ಮಾತಾಡ್ತಾರ ಸ್ಥಿರ ಇಲ್ಲ, ಹೇಳ್ತಾರ ಮುಂದಕ್ಕೆ ಬರ್ತಾರ. ಹಾಗಿಲ್ಲ, ಸ್ಥಿರ ಇತ್ತು ಅಂದ್ರೆ ನನ್ನಿಂದ ಚಾಲು ಅವ್ರಿ ಹೇಳ್ರಿ. ಮತ್ತೇನಾದ್ರೆ ಹೇಳ್ರಿ ಸರ್. ಇನ್ನೊಂದು ಅಲ್ಲಿ PWD ಆಫೀಸ್ ಹತ್ರ ಸರ್ ಎಲ್ಲ ಒತ್ತುವರಿ ಆಗ್ಯದ. ಒತ್ತುವರಿ MLC MLA ಅವ್ರದ್ದು ಏನು ಇದಲ್ಲ ಸರ್ ಆಫೀಸ್. ಅಲ್ಲಿ ಹಿಂದ್ಗಡೆ ಕಂಪೌಂಡಿಂಗ್ ಪೋಲ್ಸ್ ಅದು ಹಾಕಿ ಬಹಳ ದಿವಸ ಮಾಡ್ತಾ ಇದ್ರು ಹಿಂಗ ಅಂತ ಕೇಳ್ಬಾರ್ದು ಸರ್. ಹೌದು ಸರ್. ನಾನು ಮುಕ್ತವ ಯಾಕೊಡ್ಲತ್ತಿದ್ದ ಕೊನಾದ ನಿಮ್ಗ ಒಂದು ತಲೆಗೆ ಇಟ್ಕೋರಿ. ಸರ್ವೆ ನಂಬರ್ 515, 515, 516, 517, 518, 519, 520 ಅದು ನನ್ನ ಪ್ರಾಪರ್ಟಿ. ಅದು ಈಗಲ್ಲ, ಎಲ್ಲಿಂದದ ಅಂದ್ರೆ ಎನ್ಸಿಯಂಟ್ ಪ್ರಾಪರ್ಟಿ. ಸ್ವರ್ಗೀಯ ನಮ್ಮ ಭೀಮರಾವ್ ಪಾಟೀಲ್ ನ ಮುತ್ತಿನ ಹಿಡಿದೋದ. ಅದು ಈಗ ನಾ ಬಂದಿಲ್ಲ, ಅದನ್ನ ಹುಟ್ಟಿದ್ದು ತುಂಬಿದಲ್ಲದು. ಯಾವಾಗಿಂದದು? ಅದು ಎನ್ಸಿಯಂಟ್ ಪ್ರಾಪರ್ಟಿ ಅದ. ಈಗ ನಾವು ಸಿದ್ದುಗೌಡರು ಹುಟ್ಟಿಲ್ಲ, ಹೋಗೋದು ಪೊಸಿಷನ್ ತುಂಬಿದದ. ಯಾವಾಗ 78ದಾಗ 78 ಎಷ್ಟು ವರ್ಷ ಆಯ್ತು? 22, 24, 46 ವರ್ಷ ಆಯ್ತು. ಅವಾಗ ಎಷ್ಟಿದ್ರಿ? ಈಗ ನಾ ಏನಲ್ಲತ್ತಿದ, ಯಾರು ಎನ್ಕ್ರೋಚ್ ಮಾಡ್ರಿ ಎದ್ರ ಬರ್ಲತ್ತಿದ, ನಾನು ಓಪನ್ ಆಗಿ ಹೇಳ್ತಿದ್ದೆ. ಎನ್ಕ್ರೋಚ್ಮೆಂಟ್ ಇದೆ, ಔಷಧ ನಾನು ತೆಗೀರಿ ರೆಡಿ ಹೇಳಿ. ಮತ್ತೇನು ಹೇಳಿ ಯಾರೋ ಒಬ್ಬರು ಆಗ್ಬೇಕಲ್ಲ ಸರ್. ಯಾರು? ಬರೀ ಹಿಂಗೆ ಕೇಳ್ರಿ, ಕೆಣಕಿದ್ರು ಯಾರು? ಕೇಳ್ರಿ, ತೆಗೆದವ್ರು ಯಾರು? ನಾ ತೆಗ್ದಿಲ್ಲ, ಅವ್ರು ತೆಗ್ದಾರ. ಮತ್ತೆ ಅವ್ರು ತೆಗೆದೋ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ಲಿ. ನಾನೇನು ತೆಗ್ದಿಲ್ಲ, ಅವರೇ ಹೇಳಿದ್ರು ಮಾಡ್ಯಾರ. ಅವ್ರು ತೆಗಿಲಿಲ್ಲ ಅಂದ್ರೆ ನೀವೇನ್ ಮಾಡ್ತಾರೆ ಸರ್? ಅವ್ರು ತೆಗಿ ನೀವೇ ನಾ ಇದಕ್ಕೆ ಕೇಳಕ್ ಹೋಗಿ ನನ್ ಬಲ್ಲ ಇದು ಅದ ನನ್ ಸೆವೆನ್ ಬರ್ದ ನಾ ಕಟ್ಟಿರಿ. ಅವ್ರಪ್ಲೇ 45, 60, 58 ಕಟ್ಟಿಲ್ಲ. ಅವ್ರು ಮುಂದೆ ಬಂದಾಗ ಮಾತ್ರ ನೀವು ಅವ್ರ ಜೊತೆ ಸಹಯೋಗ ಸಹಯೋಗಿಲ್ಲ.
ಜಾಯಿಂಟ್ ಹೋಗಮ್ ನೀವು ಜಿಲ್ಲಾಧಿಕಾರಿಗಳು ಅಪೀಲ್ ಮಾಡಮ್. ಒಂದು ಡೇಟ್ ಹೇಳಿ ಸರ್. ಇಲ್ಲ ಅವ್ರು ಹೇಳ್ಬೇಕಲ್ಲ, ಶಾಸಕರು ಬಿಸಿ ಇರ್ತಾರ. ನಾ ಖಾಲಿ ಇದ್ದೀನಿ ಇಲ್ಲೇ, ನಂದೇನ್ರಿ ಇಲ್ಲೇ ನಿಮ್ಮ ಎದುರು ಓಡಾಡ್ತಾ. ನಾನು MP ಇಲ್ಲ, MLC ಇಲ್ಲ. ನಾವು ಬಂದೇನದ ಅವ್ರು ಏನ್ ತೊಗೊಂಡು ಬರ್ತಾರ, ಅವ್ರದ್ದು ಸೇಲ್ಡ್ ಕನ್ಸ್ಟ್ರಕ್ಷನ್ ಪರ್ಮಿಷನ್, ನಮ್ದು ಸೇಲ್ಡ್ ಕನ್ಸ್ಟ್ರಕ್ಷನ್ ಪರ್ಮಿಷನ್. ಅವ್ರು ಬಂದ್ರಂದ್ರೆ ನಾ ಏನ್ ಹೇಳತ್ತಿದ, ಈಗ ಹಂಗ ಫುಟ್ಪಾತ್ ಇದು ಮಾಡತ್ತಾರಲ್ಲ, ನಾ ಹೇಳ್ತೀನಿ DC ಅವ್ರು ಹೇಳಮ್ ಸರ್, ಅವ್ರದ್ದು ಇಬ್ಬರು ತೆಗಿಯೋದ್ರೆ ಮುಗಿದಾಗುತ್ತಲ್ರಿ. ಅವ್ರದ್ದು ನಮ್ದು ಇಬ್ಬರದು ಜಾಯಿಂಟ್ ಕೂಡ ಹೋಗಿ ಅವ್ರು ರೆಡಿ ಇದ್ದಾರಂತ ಕೇಳ್ರಿ. ಈಗ ಇದೆಲ್ಲ ಮೊದಲು ತೆಗೆದವ್ರು ಯಾರು ನಾ ತೆಗ್ದ, ಅವ್ರು ತೆಗ್ದವ್ರು ಯಾರು ತೆಗ್ದ್ರು ಹೇಳ್ರಿ. ಶಾಸಕರು ತೆಗ್ದ್ರೆ ನೋಡ್ರಿ, ಶಾಸಕರು ತೆಗೆದ್ರು ಅಥೆಂಟಿಕ್ ಡಾಕ್ಯುಮೆಂಟ್ಸ್ ತೆಗಿ ಅಂತ ಹೇಳ್ರಿ. ಬರ್ರಿ ಮುನ್ಸಿಪಾಲಿಟಿಗೆ ಬಹಿರಂಗ ಚರ್ಚೆ ಆಗ್ಲಿ. CA ಪಾರ್ಕು ಇವೆಲ್ಲ ನಾವು ಹುಟ್ಟಕ್ಕಿಂತ ಪೈಲೆ ಆಗ್ಯವ. ಅಂದ್ರೇನು ನಾವೇನೋ 10-15 ವರ್ಷ ಇರ್ಲಕ್. ಈಗ ನೀವೆಲ್ಲ ಹಿಂದೆ ಹರ್ಷ ಗುಪ್ತರಿದ್ದ ನೋಡ್ರಿ, ನಾವು ಮೇನ್ ರೋಡು ಅವೆಲ್ಲ CM ಅವ್ರ ಶಾಸಕರಿದ್ದಾಗ ಎಲ್ಲಿ ಕಮರ್ಷಿಯಲ್ ಲೇಔಟ್ಸ್ ಆಗ್ಯಾವ, ಎಲ್ಲಿ ರೆಸಿಡೆನ್ಸಿಯಲ್ ಆಗ್ಯಾವ, ಅವ್ರಿಗೆ ಬಿಟ್ಟಿ ವಿಷಯದ ಅವ್ರ ಲೇಔಟ್ ಮಾಲಕರನ್ನ ಯಾರು ಮಾಡ್ಕೊಂಡ್ರೆ ಅವ್ರು ತಾನೇ ನೋಡ್ರಿ. ಯಾರು ತಪ್ಪಿಡ್ರೆ ಅವ್ರು ಉಣ್ತಾರ. ನಾಳೆ ಮಂದಿಗೆ ಯಾರು ಟಾರ್ಗೆಟ್ ಮಾಡತ್ತೀರಿ? ಸುಮ್ಮನೆ ಅವ್ರಿಗೆ ಅಂಜಿಸಿ ಇವ್ರಿಗೆ ಅಂಜಿಸಿ. ನಾನು ರೆಡಿ ಇದ್ದೀನಿ, ಬರ್ರಿ ಇರ್ತಿದ್ದ ನಾನು ಅಲ್ಲಿ ಅಗ್ಡಿ ಲೇಔಟ್ ಅಂಜಿಸ್ಬೇಕು. ಮತ್ತೇನು ಯಾರಿಗಾರ ರಾತ್ರಿ ಹೋಗ್ಬೇಕಾ? ನಾ ಉಳಿಸ್ತೀನಿ ಬರ್ರಿ ನಿಮ್ಗಂತೇಳಿ. ನಾವ್ ಎರಡ ಬಡಿ ರೆಡಿ ಇದ್ದೀನಿ, ಚಾಲೆಂಜ್ ಸ್ವೀಕಾರ ಮಾಡ್ಲತ್ತಿದ್ದಾನ. ಹೇಳ್ರಿ, ಅದು ಒಂದು ಶರೀರ ಒಂದು ಹೇಳಿಂದ ಅದಕ್ಕೆ ನೀವು ಮಾಡಿದ ಹಿಂಗ ಅದಪ್ಪ, ನೀವು 10 ವರ್ಷದಿಂದ ಹಿಂಗ್ ಮಾಡ್ಕೋತ ಹೊಂಟಿರಿ. ನನಗೆ ಮತ್ತದು ಯಾಕೆ ಬಾಜು ಹಾಕ್ತೀರಿ, ನನಗೆ ಅದೇ ವಾಸನೆ ಬರ್ತದ ಅಂತ ಹೇಳ್ಯಾರ. ಅದು ಮಾತಿಗೆ ಮಾತು ಉತ್ತರ ಕೊಟ್ರ ಅವ್ರು MLC ಅವರು. ಹೇಳ್ರಿ ಸರ್, ಅಲ್ಲೇನೆ ಅವ್ರು ಹೇಳಿದ್ದು ಏನ್ ಬಿಜೆಪಿ ಶಾಸಕರ ಆಗಿದ್ದಾರ ಅಂತ ತಾವೇನು ಹಿಂಗ್ ಕೇಳ್ತಾ ಇದ್ರಿ. ಈ ಮೊದಲು ತಮ್ಮ ಜೊತೆನೆ ಇದ್ರು ಅವರು, ಅವಾಗ ವಾಸನೆ ಬರಲಾರ್ದು ಈಗ ನಮ್ಮ ಬಿಜೆಪಿ ಅಂತ ಹೇಳಿ ವಾಸನೆ ಬರ್ತಾ ಅವ್ರೆ. ನಾ ಅದೇ ಹೇಳ್ತಾ ಇದ್ದೀನಲ್ಲ, ನಾವು ಹೇಳಿದ್ಕೆ ಸಿಟ್ಟಾಗಿ ಬಿಟ್ಟು ಹೋಗ್ಯಾರ ನಮಗ ಅವರು. ಮಾಡಬೇಡ್ರಿ ಅಂದ್ರೆ ನಮ್ ಜೊತೆಗೆ ಇದ್ರು, ನಾವೇನಿಲ್ಲತ್ತಿದ್ದೆವು. ನಮ್ ಜೊತೆಗೆ ಇದ್ರು, ನಮ್ ಜೊತೆಲೇ ಕೆಲಸ ಮಾಡಿದವರು ಎಲ್ಲ ನಮ್ ಜೊತೆಗೆ ಮಾಡ್ಯಾರ. ನಾವು ಹೇಳಿದ ಬಾದೆ ಅವ್ರು ನಾವು ಸುಧಾರಿಸ್ಕೋಬೇಕಲ್ಲ. ನಾವು ಹೇಳಿದ ಬಾದ್ ನನಗೆ ಯಾರ ಒಂದು ತಾಕೀದ್ ಮಾಡಿದ್ರೆ ನಾವು ತಪ್ಪು ಮಾಡತ್ತೀನಿ ಅಂತ ನಾವು ಸುಧಾರಿಸ್ಕೋಬೇಕು. ನಮ್ ಜೊತೆಗೆ ಇದ್ದಿದ್ದು ನಿಜ, ಅದ್ರಾಗೇನು ಡೌಟ್ ಇಲ್ಲ. ಸರ್, ಎಲ್ಲ ಒಂದ್ ಕಡೆ ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು, ಶಾಸಕರಾಗಿರ್ಬೋದು, ನಾವು ವ್ಯಕ್ತಿ ಗೌರವಕ್ಕೆ ಧಕ್ಕೆ ಬರಲಾರದಂತೆ ಕೆಲಸ ಮಾಡುತ್ತೇನೆ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿ KDPನಲ್ಲಿ ಈ ರೀತಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ? 100% ಕರೆಕ್ಟ್ ತಾವು ಹೇಳೋದು. ಅದು ಇಬ್ಬರಿಗೆ ಲಾಗು ಆಗ್ತದೆ. MLAಗೂ ಲಾಗು ಆಗ್ತದೆ, MLCಗೂ ಲಾಗು ಆಗ್ತದೆ. ಅವ್ರನ್ನೂ ಹೇಳ್ಬೇಡದು, ಇವ್ರನ್ನೂ ಹೇಳ್ಬೇಡದು. ಅವ್ರು ಹೇಳಿದ್ಕೆ ಅವ್ರು ಉತ್ತರ ಕೊಟ್ಟಿದ್ದಾರೆ. ಸರ್, ಎಲ್ಲ ಒಂದ್ ಕಡೆ ಇವತ್ತಿನ ಬಿಜೆಪಿಯ ಅಧ್ಯಕ್ಷರು ಮಾತಾಡುವಾಗ, ತಾಲೂಕಾ ಅಧ್ಯಕ್ಷರು ಮಾತಾಡುವಾಗ ಈ ರೀತಿ ತಾವು ಜಗಳವಾಡಿದ್ರೆ ಅಧಿಕಾರಿಗಳ ಮುಂದೆ ಜಗಳ ಆಡಿದ್ರೆ ಹೇಗೆ ಅನ್ನುವಂತ ಪ್ರಶ್ನೆ ಮಾಡಿದ್ರು. ಜಗಳ ಶುರು ಯಾಕಾಯ್ತು? ಮಾತಿಗೆ ಟೆನ್ಷನ್ ಯಾಕೆ ಬಂತು? ಅವ್ರು ಪದೇ ಪದೇ ಹೇಳ್ತಾರ, ನಾ ಅಧ್ಯಕ್ಷ ಇದ್ದೀನಿ, ನೀವು ಇಬ್ರು ಮಾತಾಡಬೇಡ್ದು ಅಂತಾರ. ಎಲ್ಲರ ದುನಿಯಾದಾಗ ನೋಡಿರಿ. ಅವರು ಮೇಲಿನ ಮನೆ ಸದಸ್ಯರು, ಇವರು ಅಸೆಂಬ್ಲಿ ಸದಸ್ಯರು, ಅವ್ರು ಲೋವರ್ ಹೌಸ್ ಸದಸ್ಯರು. ನೀವು ಆ ಸಭೆಗೆ ಅಧ್ಯಕ್ಷರು, MLA ಸಭೆಗೆ ಅಧ್ಯಕ್ಷ ಇರ್ತಾರ. KDP ಅಧ್ಯಕ್ಷ MLA 100% ಸತ್ಯ. ಅದಕ್ಕೆ MLC ಅವ್ರು ಮಾತಾಡಬೇಡದು, ನನ್ ಕೇಳೇ ಮಾತಾಡ್ಬೇಕಂತ ಹೇಳಿ ಇದು ನ್ಯಾಯನ? ಅವ್ರಿಗೆ ಪವರ್ ಅದ. ಅವ್ರು ಏನು ನಾವು ಬಂದಿದ್ದ ಆಫೀಸರ್ ಬಳಿ ಕೇಳಂದ್ರೆ ಯಾರಿಗೆ ಕೇಳಬೇಕು? ಇವ್ರ ತುರ ಹೋಗ್ಬೇಕಾ? MLA ತುರ ನಾನ್ ನಿಮ್ ಕೇಳಿ ಅವ್ರಿಗೆ ಕೇಳ್ಬೇಕಾ? ಅವ್ರು ನೋಡ್ರಿ, ಅವ್ರ ಗಮನಕ್ಕೆ ಬರ್ತಾರ. ಅವ್ರನ್ನು ಜನಪ್ರತಿನಿಧಿ ಯಾರ ಇಬ್ರು, ಅವ್ರಿಗೆ ಜನ ಕೇಳ್ತಾರ. ಫಲಾ ಜಾಗದಾಗ ಅದು ಆಗ್ತಾ ಇಲ್ಲ, ಇದು ಆಗ್ತಾ ಇಲ್ಲ ಅಂದ್ರೆ ಅವರೆಲ್ಲ ಆಫೀಸರ್ ಕೇಳಬೇಕಲ್ಲ. ಜನಪ್ರತಿನಿಧಿ ಯಾರಲ್ರಿ ಅವ್ರನ್ನು. ನನಗೆ ಹೇಳಲ್ದೆ ನಾ ಅಧ್ಯಕ್ಷ ಇದ್ದೀನಿ, ಪದೇ ಪದೇ ನಾ ಅಧ್ಯಕ್ಷ ಇದ್ದೀನಿ. ಅಧ್ಯಕ್ಷ ಇದ್ದೀರಿ ನೀವು ಸಭೆಗೆ. ಅದ್ರಾಗ ನೋಡು, ಈಗ ಬೀದರ್ದಾಗ ಈಶ್ವರ್ ಖಂಡ್ರೆ ಅವ್ರು KDP ಅಧ್ಯಕ್ಷ ಇರ್ತಾರೆ, ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್. ಈ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ MLAಗಳಿಗೆ ಇವ್ರಿಗೆ ನೀವು ಮಾತಾಡಬೇಡ್ರಪ್ಪ, ನಾ ಅಧ್ಯಕ್ಷ ಇದ್ದೀನಿ, ನಾನೇ ಮಾತಾಡ್ತೀನಿ ಅಂತ ಹೇಳ್ತಾರ. ಗೌರವ ಕೊಡ್ಬೇಕು 100% ಬೋತ್ ಆಫ್ ಯು. ಅವ್ರನ್ನೂ ಕೊಡ್ಬೇಕು, ಇವ್ರನ್ನೂ ಕೊಡ್ಬೇಕು. ಸರ್, ಎಲ್ಲ ಒಂದ್ ಕಡೆ ಸೋಮನಾಥ್ ಪಾಟೀಲ್ ಅವರು
ಬಿಜೆಪಿ ಅಧ್ಯಕ್ಷರು ಹೇಳುವಾಗ ಹೇಳಿದ್ದಾರೆ. ಏನಂದ್ರೆ ಅಲ್ಲಿ ವಿಧಾನಸೌಧದಲ್ಲಿ ಮಾತನಾಡೋದು ಬಿಟ್ಟು ಇಲ್ಲಿ ಕೆಡಿಪಿನಲ್ಲಿ ಜಾಸ್ತಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಮಾತಾಡ್ತಾರೆ, ಅಲ್ಲಿ ಯಾಕೆ ಮಾತಾಡಲ್ಲ ಅಂದ್ರೆ ಇಲ್ಲಿ ಕೆಡಿಪಿದಾಗ ಚರ್ಚೆ ಮಾಡ್ಬೇಕಂತಿದ್ದೀರಿ. ಇಲ್ಲ ಅಂದ್ರೆ ವಿಧಾನಸೌಧದಲ್ಲಿ ಒಂದು ಪ್ರಶ್ನೆ ಇರ್ತಲ್ಲ, ಧ್ವನಿ ಯಾಕೆತ್ತಲ್ಲ ಏಸ್ ಎತ್ತಾರಲ್ಲ, ಯಾಕೆತ್ತಲ್ಲ? ಕೆಲವು ರೈಟಿಂಗ್ ದಾಗ ಕೇಳ್ತಾರ, ಕೆಲವು ಇದು ಮುಖಾಂತರ ಕೇಳ್ತಾರ, ಕೆಲವು ಇಷ್ಟಾರ ಆಗ್ತಾವ, ಕೆಲವು ರೈಟಿಂಗ್ ದಾಗ ಉತ್ತರ ಸಿಗ್ತದ. ಈಗ ನಾವು ಅದೇನು ಸರ್ಟಿಫಿಕೇಟ್ ತಗೋಬೇಕು ಶಾಸಕರಲ್ಲಿ ನಾವು ಎಷ್ಟು ಕ್ವಶನ್ ಕೇಳಿದ್ದೇವೆ ಏನ್ ಕೇಳಿಲ್ಲ ಅಂತ. ಕೆಡಿಪಿ ಇರೋದು ಅದಕ್ಕೆ ಚರ್ಚೆ, ಡೆವಲಪ್ಮೆಂಟ್ ಪ್ರೋಗ್ರಾಮ್ ಚರ್ಚೆ. ಅದಕ್ಕೆ ಅದ್ರಾಗ ಕೇಳಬೇಕಂದ್ರೆ ಎಲ್ಲರಾಗ ಕೇಳಬೇಕು, ಯಾವುದನ್ನು ಕೇಳಬೇಕಾದ್ರೆ ಅಲ್ಲಿ ಯಾಕೆ ಕೇಳಬೇಕಂದ್ರೆ ಎಲ್ಲ ಅಧಿಕಾರಿ ಇರ್ತಾರ, ಅವತ್ತು ಉತ್ತರ ಸಿಗ್ತದ ಅಂತ ಎಲ್ಲ ಡಿಸ್ಕಸ್ ಆಗತ್ತೆ. 20 ವರ್ಷಗಳ ಅವಧಿಯಲ್ಲಿ ಒಂದು ಸಲ ಏನಂದ್ರೆ ಇವರೆಲ್ಲ ವಿಧಾನ ಪರಿಷತ್ ಸದಸ್ಯರಾಗಿದ ಮೇಲೆ ಒಂದು ಕೂಡ ಮಾತಾಡಲಿಲ್ಲ. ಆದ್ರೆ ಇತ್ತೀಚೆಗೆ ಮಾತ್ರ ಮಾತಾಡ್ತಾ ಇದ್ದಾರೆ. 20 ವರ್ಷ ಇವರೆಲ್ಲ ಇವರು ಹೆಬ್ರೋ ಪಾಟೀಲ್ ಆಗಿ 2 ವರ್ಷ 3 ವರ್ಷ ಇವರು ಚಂದ್ರಶೇಖರ್ ಪಾಟೀಲ್ ಒಂದು ಪೀರಿಯಡ್ ಮುಗಿಸಿದ್ದಾರೆ. ಅಥವಾ 3 ವರ್ಷ ಕೋವಿಡ್ದಾಗ ಹೋಯ್ತವ್ರಾಗ. ಅಂದ್ರೆ ಈ ಹಿಂದೆ ಆಗಿರುವಂತದ್ದು ಇವರೆಲ್ಲ ಇದ್ರು. ಯಾಕೆ ಅವರು ನಮ್ಮ MLA ರಾಜಶೇಖರ್ ಪಾಟೀಲ್ ಇದ್ದಾಗೂ ಅವ್ರು ಕೆಡಿಪಿ ಅಟೆಂಡ್ ಆಗ್ಯಾರ. ಚಂದ್ರಶೇಖರ್ ಪಾಟೀಲ್ ಅಂದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳು ಏನು ಅಂತ ಪ್ರಸಂಗ ಬಂದಿಲ್ಲ, ಪ್ರಶ್ನೆ ಮಾಡ್ಬೇಕು. ಸಮಾಜ ಸಂದರ್ಭ ಪ್ರಕಾರ ಇರ್ತಾವೆಲ್ಲ. ತಾವು ಹಿರಿಯ ಕಾಂಗ್ರೆಸ್ ಮುಖಂಡರಾಗಿ ಈಗ ಕೆಡಿಪಿ ಸಭೆಯಿಂದ ಗೊಂದಲ ಉಂಟಾಗಿದೆ, ಅದ್ರ ಕುರಿತು ತಾವೇನ್ ಮೆಸೇಜ್ ಕೊಡ್ತೀರಿ 3 ಶಾಸಕರುಗಳಿಗೆ? ಇಲ್ರಿ, ನಾ ಏನ್ ಹೇಳುದು ನಿಮ್ಗೆ ಅದೇ ಹೇಳದಲ್ಲ. ಪಾಲನೆ ಮಾಡಬೇಕಾದ್ರೆ MLAನೂ ಮಾಡ್ಬೇಕು, MLCನೂ ಮಾಡ್ಬೇಕು. ಮಾತಿಂದ ಹತ್ತ ಚಕಮಕಿ ನಡೀತಂದ್ರ MLC ಆಗ್ಲಿ ಹೇಳ್ತಾರ, MLA ಆಗ್ಲಿ ಹೇಳ್ತಾರ. ಅದಕ್ಕೆಂತ ಇದು ಏನದ? ಇಲ್ಲ, ಬಿಜೆಪಿ ಅವರು ಹೇಳ್ತಾರೆ ಇವರಿಂದಾನೇ ಸ್ಟಾರ್ಟ್ ಆಗಿದೆ ಅದು ಗೊಂದಲ. ಇಲ್ಲ ನೋಡ್ರಲ್ಲ, ರೆಕಾರ್ಡಿಂಗ್ ಇದೆ ಅಲ್ಲ. हुमनाबाद के KEB रोड पर कर्नाटका ओल्ड फर्नीचर एंड स्क्रैप में आपको मिलेंगे सभी तरह के फर्नीचर और साथ ही काउंटर टेबल, अलमारी, वाटरप्रूफ फ्लड और व्हील चेयर। और यहाँ पर आपको व्हील चेयर भी रिपेयर किए जाते हैं।